ಎಸ್ ನೋಡಿ, ರಾಜ್ಯ ರಾಜಕೀಯದಲ್ಲಿ ಇದೀಗ ಪವರ್ ಫೈಟ್ ಅನ್ನೋದು ನಡೀತಾ ಇದೆ. ಈ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕಟ್ಟಿದ್ದಂತಹ ವಾಚ್ ಕೈ ಕೊಡ್ತಾ ಹಾಗಾದ್ರೆ ಟೈಮೇ ಕೈ ಕೊಟ್ಟಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಟ್ಟು ನಿಂತಿತ್ತು ಸಿಎಂ ಸಿದ್ದರಾಮಯ್ಯನವರು ಕಟ್ಟಿದ್ದಂತಹ ವಾಚ್. ಪವರ್ ಫೈಟ್ ನಡೆಯುತ್ತಿರುವ ವೇಳೆ ಸಿದ್ದುಗೆ ಕೈ ಕೊಟ್ಟ ಟೈಮ್. ಕೆಟ್ಟು ನಿಂತಿತ್ತು ಸಿಎಂ ಸಿದ್ದರಾಮಯ್ಯಗೆ ಕೈಗೆ ಕಟ್ಟಿದ್ದ ವಾಚ್. ರಾಜಕೀಯ ಬೆಳವಣಿಗೆ ವೇಳೆ ಗಮನ ಸೆಳೆದ ಘಟನೆ. ಸ್ವಲ್ಪ ವಾಚ್ ಸರಿ ಮಾಡ್ಕೊಡಯ್ಯ ಅಂತ ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವಾಚ್ ಪಡೆದು ಟೈಮ್ ರೀಸೆಟ್ ಮಾಡಿಕೊಟ್ಟ ಚಂದ್ರಶೇಖರ್. ಅಧಿಕಾರ ಹಂಚಿಕೆ ಜಟಾಪಟಿ ಸಮಯದಲ್ಲೇ ಈ ಒಂದು ಘಟನೆ ನಡೆದಿರುವಂಥದ್ದು. ವಾಚ್ ಕೆಟ್ಟೋಗಿದೆ. ರಾಜಕೀಯ ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲ ಆಗ್ತಾ ಇದೆ. ಎಸ್ ನೋಡಿ, ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಚಂದ್ರಶೇಖರ್ ಅವರು ವಾಚ್ ಅನ್ನು ಸರಿ ಮಾಡಿಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೇಳಿದ್ದಾರೆ, ಸ್ವಲ್ಪ ವಾಚ್ ಸರಿ ಮಾಡ್ಕೊಡಯ್ಯ, ಯಾಕೋ ನಿಂತೋಯತೆ ಅಂತ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಸರಿ ಮಾಡಿಕೊಟ್ಟಿರುವಂಥದ್ದು. ವಾಚ್ ಅನ್ನ ಸರಿ ಮಾಡಿದ್ದಾದ್ಮೇಲೆ ಮತ್ತೊಮ್ಮೆ ಟೈಮ್ ಸೆಟ್ ಮಾಡ್ಕೊಡಯ್ಯ ಅಂತ ಕೂಡ ಕೇಳಿದ್ರಂತೆ ಸಿಎಂ ಸಿದ್ದರಾಮಯ್ಯ. ಈ ಸಂದರ್ಭದಲ್ಲಿ ಪವರ್ ಫೈಟ್ ನಡೀತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಜಟಾಪಟಿ ಜೋರಾಗಿತ್ತು ರಾಜ್ಯ ರಾಜಕೀಯದಲ್ಲಿ. ಯಾರಾಗ್ತಾರೆ ಸಿಎಂ, ಯಾರಿಗೆ ಸಿಗುತ್ತೆ, ಅದರಲ್ಲೂ ಕೂಡ ಖರ್ಗೆ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಎಲ್ಲರನ್ನ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತ್ತು. ಯಾಕಂತ ಅಂದ್ರೆ ಸುಳಿವನ್ನ ಕೊಟ್ಟಿರಲಿಲ್ಲ. ಒಂದ್ ಕಡೆನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇಫ್ ಇನ್ ಕೇಸ್ ಕುರ್ಚಿ ಬದಲಾವಣೆ ಬಗ್ಗೆ ಮಾತನಾಡಿದ್ರೆ ಅದು ವೈಯಕ್ತಿಕ ಆಗತ್ತೆ, ಸಿಎಂ DK ಶಿವಕುಮಾರ್ ಅವರು ಮಾತಾಡಿದ್ರೆ ಅದು ವೈಯಕ್ತಿಕ ಆಗತ್ತೆ. ಆದ್ರೆ ಖರ್ಗೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ವೈಯಕ್ತಿಕ ಆಗಲ್ಲ ಅನ್ನುವ ರೀತಿಯಲ್ಲಿ ಮಾತುಕತೆ ಕೂಡ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ವಾಚ್ ಕೆಟ್ಟೋಗಿದೆ ಸಿಎಂ ಸಿದ್ದರಾಮಯ್ಯನವರು. ಇದರ ಅರ್ಥ ಏನು? ಇದೀಗ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಮಾತುಕತೆ ಇದು. ವಾಚ್ ಕೆಟ್ಟೋಗಿತ್ತು, ಸಮಯ ನಿಂತೋಗಿದೆ. ಹಾಗಾಗಿ ರಾಜ್ಯ ರಾಜಕೀಯದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಸಮಯ ನಿಂತೋಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಯಾಕಂತ ಅಂದ್ರೆ ಕೈಗೆ ಕಟ್ಟಿದ್ದಂತಹ ಗಡಿಯಾರ ಸ್ಟಾಪ್ ಆಯ್ತು ಅಂದ್ರೆ ಇದಕ್ಕೆ ಅರ್ಥ ಏನೋ, ಅದನ್ನ ಸರಿ ಮಾಡ್ಕೊಡಿ ಅಂತ ಪಕ್ಕದಲ್ಲಿ ಕೂತಿದ್ದಂತಹ ಚಂದ್ರಶೇಖರ್ ಅವ್ರಿಗೆ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರು ಸರಿ ಮಾಡ್ಕೊಟ್ಟಿದ್ದಾರೆ. ವಾಚ್ ಸರಿ ಹೋಗಿದ್ದಾದ್ಮೇಲೆ ಮತ್ತೆ ಟೈಮ್ ಸೆಟ್ ಮಾಡ್ಕೊಡಿ ಅಂತ ಕೂಡ ಕೇಳಿರುವಂಥದ್ದು. ರಾಜಕೀಯ ಬೆಳವಣಿಗೆ ಆಗ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಗಮನವನ್ನ ಸೆಳೆದಿರುವಂಥದ್ದು. ಅಧಿಕಾರ ಹಂಚಿಕೆ ಜಟಾಪಟಿ ನಡುವೆ ನಡೆದಿರುವಂತಹ ಘಟನೆ ಇದು. ಕುತೂಹಲವನ್ನ ಕೆರಳಿಸಿದೆ ಸಿದ್ದರಾಮಯ್ಯ ವಾಚ್ ಪ್ರಸಂಗ ಇದು. ಕೆಟ್ಟು ನಿಂತಿತ್ತು ಸಿಎಂ ಸಿದ್ದರಾಮಯ್ಯ ಕೈಗೆ ಕಟ್ಟಿದ್ದಂತಹ ವಾಚ್. ಕೈಪಡೆಯಲ್ಲಿ ನಾನಾ ರೀತಿ ಚರ್ಚೆಗೆ ಈ ಒಂದು ಘಟನೆ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯಗೆ ಬ್ಯಾಡ್ ಟೈಮ್ ಶುರುವಾಯ್ತಾ ಅನ್ನುವಂತಹ ಗುಸುಗುಸು ಕೂಡ ಶುರುವಾಗ್ತಾ ಇರುವಂತದ್ದು ರಾಜ್ಯ ರಾಜಕೀಯದಲ್ಲಿ. ಯಾಕಂತ ಅಂದ್ರೆ ಖರ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರೆ ಇದೀಗ ವಾಚ್ ಕೆಟ್ಟೋಗಿರುವಂತಹ ಪ್ರಸಂಗ ಹೆಚ್ಚು ಸದ್ದನ್ನ ಮಾಡ್ತಾ ಇರುವಂತಹ ವಿಚಾರ. ಕೆಟ್ಟು ನಿಂತಿತ್ತು ಸಿಎಂ ಸಿದ್ದರಾಮಯ್ಯಗೆ ಕೈಗೆ ಕಟ್ಟಿದ್ದಂತಹ ವಾಚ್. ಕೈಪಡೆಯಲ್ಲಿ ನಾನಾ ರೀತಿ ಚರ್ಚೆಗೆ ಈ ಒಂದು ಘಟನೆ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯಗೆ ಬ್ಯಾಡ್ ಟೈಮ್ ಏನಾದ್ರೂ ಶುರುವಾಯ್ತಾ ಅನ್ನುವಂತಹ ಗುಸುಗುಸು ಕೂಡ ಇದೀಗ ರಾಜ್ಯ ಸರ್ಕಾರದಲ್ಲಿ ಶುರುವಾಗ್ತಾ ಇರುವಂಥದ್ದು. ಅಧಿಕಾರ ಹಂಚಿಕೆ ಅಂತ ಹೇಳಬೇಕಾದಂತಹ ಸಂದರ್ಭದಲ್ಲೇ ಈ ಘಟನೆ ನಡೆದಿದೆ. ವಾಚ್ ಕಟ್ಟಿದ್ದು ಸ್ವಾಭಾವಿಕವೋ ಅಥವಾ ಅಧಿಕಾರ ಹಂಚಿಕೆಗೆ ಸಮಯವೋ ಅನ್ನುವಂತಹ ಪ್ರಶ್ನೆ ಕೂಡ ಈ ಒಂದು ಸಂದರ್ಭದಲ್ಲಿ ಮೂಡ್ತಾ ಇರುವಂಥದ್ದು. ಯಾಕಂತ ಅಂದ್ರೆ ಇತ್ತೀಚೆಗೆ ಹಲವು ಸಚಿವರು, ಶಾಸಕರು ದೆಹಲಿಯಲ್ಲಿ ಬೀಡನ್ನ ಬಿಟ್ಟಿದ್ರು. ಬದಲಾವಣೆ ಆಗಬೇಕು. ಒಂದ್ ಕಡೆನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಇನ್ನೊಂದ್ ಕಡೆನಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಬೇರೆಯವ್ರಿಗೆ ಬಿಟ್ಕೊಡ್ಬೇಕು. ಅದರಲ್ಲೂ ಕೂಡ ಸಿಎಂ DK ಶಿವಕುಮಾರ್ ಅವರು ಕಾಯ್ಕೊಂಡು ಕೂತಿದ್ರು. ಈ ಒಂದು ಸಂದರ್ಭದಲ್ಲಿ 3 ವರ್ಷ ಆಯ್ತು. 3 ವರ್ಷ ಆದ್ಮೇಲೆ ಚೇಂಜಸ್ ಆಗುತ್ತೆ ಅಂತ ಹೈಕಮಾಂಡ್ ಆ ಸಂದರ್ಭದಲ್ಲಿ ಶುರುವಿನಲ್ಲಿ ಹೇಳಿತ್ತು ಅನ್ನುವಂಥ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಚೇಂಜಸ್ ಬೇಕು ಅಂತ ಕೂಡ ಕೇಳಲಾಗ್ತಾ ಇತ್ತು. ಹಾಗಾಗಿ ಎಲ್ಲರೂ ಕೂಡ ಹೈಕಮಾಂಡ್ ಮೊರೆ ಹೋಗಿದ್ರು. ಆದ್ರೆ ಇದೀಗ AICC ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಸದ್ಯಕ್ಕೆ ಬದಲಾವಣೆ ಆಗುತ್ತೋ ಇಲ್ವೋ ಅನ್ನುವಂಥ ಕುತೂಹಲ ಹೆಚ್ಚಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಏನಾದ್ರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪವರ್ ಫೈಟ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರೆ ಅದು ವೈಯಕ್ತಿಕ ಆಗುತ್ತೆ. ಸಿಎಂ DK ಶಿವಕುಮಾರ್ ಅವರು ಮಾತಾಡಿದ್ರು ಕೂಡ ಅದು ವೈಯಕ್ತಿಕ ಆಗುತ್ತೆ.
ಆದ್ರೆ ಎಐಸಿಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡಿದ್ರೆ ಅದು ವೈಯಕ್ತಿಕ ಆಗೋದಿಲ್ಲ, ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸುತ್ತೆ. ಇದೀಗ ಎಲ್ಲಾ ಸ್ಟೇಟ್ಮೆಂಟ್ ಅನ್ನ ಗಮನಿಸಿ ಈ ಒಂದು ಇನ್ಸಿಡೆಂಟ್ ಅನ್ನ ನೋಡ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಗೊತ್ತಾಗ್ತಾ ಇರುವಂತಹ ವಿಚಾರ ಟೈಮ್ ಕೆಟ್ಟಿರುವ ರೀತಿನಲ್ಲಿ ಕಾಣಿಸ್ತಾ ಇರುವಂತದ್ದು. ಅನ್ನುವಂತಹ ಒಂದು ಪ್ರಶ್ನೆ, ಯಕ್ಷ ಪ್ರಶ್ನೆ ಕಾಣಿಸ್ತಾ ಇರುವಂತದ್ದು ಈ ಒಂದು ಸಂದರ್ಭದಲ್ಲಿ. ಯಾಕಂತಂದ್ರೆ ಕೈಗೆ ಕಟ್ಟಿರುವಂತಹ ಗಡಿಯಾರ ನಿಂತೋಯ್ತು ಅಂತ ಅಂದ್ರೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಸಮಯ ಸ್ಟಾಪ್ ಆಗುತ್ತಾ? ಹಾಗಾದ್ರೆ ಇಷ್ಟು ದಿನ ಆಳ್ವಿಕೆಯನ್ನ ಮಾಡ್ಕೊಂಬಂದ್ರು, ಚೇಂಜಸ್ ಅಂತ ಶುರುವಿನಲ್ಲಿ ಹೇಳಿದ್ರು, ಇದೀಗ ಚೇಂಜಸ್ ಆಗುತ್ತಾ ಮತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಎಸ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ರಾಜ್ಯ ರಾಜಕೀಯದಲ್ಲಿ ಇತ್ತೀಚೆಗೆ ಕೆಲವೊಂದಷ್ಟು ರೀತಿಯಾದಂತಹ ಚರ್ಚೆ ಆಗ್ತಾ ಇತ್ತು, ಅದರಲ್ಲೂ ಕೂಡ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಿನ್ನೆ ಎಐಸಿಸಿ ಪ್ರೆಸಿಡೆಂಟ್ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಸ್ಟೇಟ್ಮೆಂಟ್ ಕೊಟ್ಟಾದ ಮೇಲೆ ಇಂದು ಸಿಎಂ ಸಿದ್ದರಾಮಯ್ಯನವರು ಕಟ್ಟಿದಂತಹ ವಾಚ್ ಸ್ಟಾಪ್ ಆಗುತ್ತೆ ಅಂತ ಅಂದ್ರೆ, ಸಮಯ ನಿಂತು ಹೋಗುತ್ತೆ ಅಂದ್ರೆ ಇದಕ್ಕೆ ಅರ್ಥ ಏನು? ರಾಜ್ಯ ರಾಜಕೀಯದಲ್ಲಿ ಗುಸುಗುಸು ಶುರುವಾಗ್ತಾ ಇದೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಬಹಳಷ್ಟು ಚರ್ಚೆಯಲ್ಲಿ ಕೂಡ ಗ್ರಾಸವಾಗಿತ್ತು. ಒಂದೊಂದು ಬಣ ಅವರವರ ನಾಯಕರ ಪರವಾಗಿ ಬ್ಯಾಟಿಂಗ್ ಕೂಡ ಬೀಸ್ತಾ ಇದ್ರು. ದೆಹಲಿಯಲ್ಲಿ ಕೂಡ ಹೋಗಿ ಅವರದೇ ಆಗಿರ್ತಕ್ಕಂತ ರಣತಂತ್ರ ರೂಪಿಸ್ತಾ ಇದ್ರು. ಮೊದಲಿಗೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗುವಂತ ಕನಸನ್ನ ಇಟ್ಟುಕೊಂಡು ಹೈಕಮಾಂಡ್ ನಾಯಕರ ಬಳಿ ಅವರ ಒಂದು ತಂತ್ರಗಾರಿಕೆ ರೂಪಿಸಿದ್ರೆ, ಅದಕ್ಕೆ ಪ್ರತಿತಂತ್ರವಾಗಿ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಅವರ ಬಣದ ನಾಯಕರು ಸಹಿತ ದೆಹಲಿಯಲ್ಲಿ ಕೂಡ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಮುಖಾಂತರ ಅವ್ರದೇ ಆಗಿರ್ತಕ್ಕಂಥ ದಾಳವನ್ನ ಉರುಳಿಸ್ತಾ ಇದ್ರು. ಈ ನಡುವೆ ಇವತ್ತು ಏನು ಕೆಪಿಸಿಸಿಯ ಭಾರತ್ ಜೋಡೋ ಸಭಾಂಗಣದಲ್ಲಿ ಕಾರ್ಮಿಕರ ದಿನಾಚರಣೆಯನ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಒಂದಿಷ್ಟು ಪಕ್ಷದ ವಲಯದಲ್ಲಿ ಆಗ್ತಕ್ಕಂತಹ ಒಂದಿಷ್ಟು ಬೆಳವಣಿಗೆಗೂ ಮತ್ತೆ ಈಗ ವೇದಿಕೆಯ ಕಾರ್ಯಕ್ರಮದಲ್ಲಿ ನಡೆದಿರ್ತಕ್ಕಂತ ಘಟನೆಗೂ ಕೂಡ ಎಲ್ಲೋ ಒಂದ್ ಕಡೆ ಕಾಕತಾಳಿ ಎಂಬಂತೆ ಕೂಡ ಇವತ್ತಿನ ಘಟನೆ ನಡೆದಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಇದ್ರು. ಆ ಒಂದು ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದ್ರು. ಆ ವೇಳೆ ಸಿಎಂ ಸಿದ್ದರಾಮಯ್ಯನವರ ಒಂದು ಏನು ಅವ್ರು ಕಟ್ಟಿರ್ತಕ್ಕಂತಹ ವಾಚ್ ಏನಿದೆ, ಆ ವಾಚ್ ನಿಂತು ಹೋಗಿರುತ್ತೆ. ಅದನ್ನ ನಿಂತು ಹೋಗಿರ್ತಕ್ಕಂತ ವಾಚನ್ನ ಅಲ್ಲಿ ಪಕ್ಕದಲ್ಲೇ ಇರ್ತಕ್ಕಂತಹ ರೇವಣ್ಣ ಅವರು ಕೈಯಲ್ಲಿ ಕೂಡ ಕೊಡ್ತಾರೆ. ಅದಾದ ಬಳಿಕ ರೇವಣ್ಣ ಅವರು ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತ ಜಿ.ಸಿ. ಚಂದ್ರಶೇಖರ್ ಅವ್ರ ಕೈಯಲ್ಲಿ ಕೊಟ್ಟು ಅದನ್ನ ಸರಿಪಡಿಸುವಂತ ಪ್ರಯತ್ನವನ್ನ ಜಿ.ಸಿ. ಚಂದ್ರಶೇಖರ್ ಅವ್ರು ಮಾಡ್ತಾರೆ. ಅದಾಗ ಸಮಯವನ್ನ ಸರಿಪಡಿಸಿ ಅದಾದ ಬಳಿಕ ವಾಚನ್ನು ಕೂಡ ರೀಸ್ಟಾರ್ಟ್ ಮಾಡಿ ಅದನ್ನ ಮತ್ತೆ ಸಿಎಂ ಸಿದ್ದರಾಮಯ್ಯನವರ ಕೈಯಲ್ಲಿ ಜಿ.ಸಿ. ಚಂದ್ರಶೇಖರ್ ಅವರು ಕೊಡ್ತಾರೆ. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯವರು ಕೂಡ ಆ ವಾಚನ್ನ ಮತ್ತೆ ಹಾಕೊಳ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇಷ್ಟು ದಿನಗಳ ಕಾಲ ಒಂದಿಷ್ಟು ಏನು ಚರ್ಚೆ ಇತ್ತು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರ ಸಮಯ ಕೂಡ ಕೆಟ್ಟು ಹೋಗಿತ್ತ ಅನ್ನುವಂಥದ್ದು ಕೂಡ ಈ ಒಂದಿಷ್ಟು ಘಟನೆ ನಡೆದಿರ್ತಕ್ಕಂತ ಒಂದಿಷ್ಟು ರಾಜಕೀಯವಾಗಿ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಅದನ್ನ ಸರಿಪಡಿಸುವಂತ ಪ್ರಯತ್ನವನ್ನ ಎಐಸಿಸಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ರ ಅನ್ನುವಂಥದ್ದು ಕೂಡ, ಯಾಕಂತಂದ್ರೆ ಸಿಎಂ ಬದಲಾವಣೆ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರ್ತಕ್ಕಂಥ ಒಂದು ಹೇಳಿಕೆ ಅದಕ್ಕೆ ಬ್ರೇಕ್ ಬಿದ್ದಂತೆ ಆಗಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಕೂಡ ಪ್ರಸ್ತುತ ಅವರ ಪಕ್ಷದಲ್ಲಿ ನಡೀತಕ್ಕಂತಹ ಬೆಳವಣಿಗೆಗೆ ಅವರ ಸಮಯ ಕೂಡ ಕೆಟ್ಟಿತ್ತ, ಅದನ್ನ ಒಂದಷ್ಟು ಸರಿಪಡಿಸುವಂತ ಪ್ರಯತ್ನ ಅವರ ಪಕ್ಷದಲ್ಲಿ ಇರೋವರೇ ಮಾಡಿದ್ರ ಅನ್ನುವಂಥದ್ದು ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಅದಕ್ಕೆ ಇನ್ನೂ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ನಾಲ್ಕರ ಬಳಿಕ ಗೊತ್ತಾಗ್ಲಿದೆಯಾ ಅನ್ನುವಂಥದ್ದು ಕೂಡ ಸದ್ಯ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಚರ್ಚೆ ಶುರು ಆಗಿದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.